ಆಡುಗೋಡಿ ಲಿಮಿಟ್ಸ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿದ್ದಾರೆ. ಸಿನಿಮಾ ಡೈರೆಕ್ಟರ್ನ ಅದೇ ಸಿನಿಮಾದಲ್ಲಿ ಆಕ್ಟ್ ಮಾಡೋದವರು ಫೈನಾನ್ಸ್ ಮಾಡ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ. ಕೇಸ್ ಏನಾಗಿದೆ, ಯಾವಾಗ ಕಂಪ್ಲೇಂಟ್ ಬಂತು, ಎಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ, ಏನು ಇನ್ವಾಲ್ವ್ಮೆಂಟ್? ದಿನಾಂಕ 11/2/2026 ಒಂದು MLC ಬರುತ್ತೆ ನಮ್ಮ ಪೊಲೀಸ್ ಸ್ಟೇಷನ್ಗೆ, ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ. ಈ ರೀತಿ ಒಬ್ಬರಿಗೆ ಹರ್ಟ್ ಕೇಸ್ ಮೇಲೆ ಒಂದು ಬರುತ್ತೆ. ಅವಾಗ ಹೋಗಿ ಭೇಟಿ ಮಾಡುವಾಗ ವಿಕ್ಟಿಮ್ಗೆ ಕೈ ಕಾಲಲ್ಲಿ ಏಟಾಗಿದೆ. ಅದನ್ನು ನಾವು ವಿಚಾರ ಮಾಡಕ್ಕೆ ಹೋದ ಸಮಯದಲ್ಲಿ ಏನು ನಮಗೆ ವಿಕ್ಟಿಮ್ ಇದ್ದಾರೆ, ಅವರು ಒಂದು ಮೂವಿ ಡೈರೆಕ್ಟರ್, ಅವ್ರು ಯೂಟ್ಯೂಬ್ ಚಾನಲ್ಸ್ ಮತ್ತೆ ಬೇರೆ ಕಡೆ ಎಲ್ಲ ಮೂವೀಸ್ ಮಾಡಿದ್ದಾರೆ. ಇದರಲ್ಲಿ ಅವ್ರು ಹಲವಾರು ಜನ, ಕೆಲವೊಬ್ರು ಮಾಡೆಲ್ಸ್, ಕೆಲವೊಬ್ರು ಗೊತ್ತಿರೋರು ಪ್ರೊಡ್ಯೂಸರ್ಸ್ ಎಲ್ಲ ಸೇರ್ಕೊಂಡು ಅವರು ಅವಾಗ ಮೂವಿ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಮೂವಿ ಅಂತೂ ಇನ್ನು ರಿಲೀಸ್ ಆಗಿಲ್ಲ, ಫಸ್ಟ್ ಯೂಟ್ಯೂಬ್ ರಿಲೀಸ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ ಅವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಅವ್ರು ಎಲ್ಲರೂ ಪರಿಚಯ ಇದ್ದವರೇ, ಐದರ್ ದೇ ಡೈರೆಕ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್, ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ತರಲ್ತಾರೆ. ಸ್ವಲ್ಪ ಮಧ್ಯದಲ್ಲಿ ದುಡ್ಡು ಕೇಳೋ ವಿಚಾರದಲ್ಲಿ ಅವರಿಬ್ರಿಗೂ ಗಲಾಟೆ ಆಗುತ್ತೆ. ತಿರ್ಗಾ ಇನ್ನೊಬ್ರು ಮಾಡೆಲ್ ಇರ್ತಾರೆ, ಅವ್ರು ಕರ್ಕೊಂಡು ಅವ್ರನ್ನು ಕರೆಸಿ ಅವ್ರಿಗೆ ಕರ್ಸ್ತಾರೆ. ಅವ್ರಿಗೆ ಒಂದು ನೆಪದಲ್ಲಿ ಬೆಂಗಳೂರಿಗೆ ಕರ್ಸ್ತಾರೆ. ಒಂದು ಕಡೆ ಕರ್ಸ್ಬಿಟ್ಟು ಒಂದು ಗರಾಜ್ ಅಲ್ಲಿ ಅವ್ರಿಗೆ ಫಸ್ಟ್ ಹೊಡಿತಾರೆ. ಅದಾದ್ಮೇಲೆ ಗರಾಜ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಕೈ ಕಾಲು ಏಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವ್ರಿಗೆ ಏನು ಗೋಲ್ಡ್ ಜ್ಯುವೆಲ್ರಿ ಏನುತ್ತೋ, ಅವ್ರ ಹತ್ರ ದುಡ್ಡು ಏನುತ್ತೋ ಅದನ್ನು ಕಿತ್ಕೊಳ್ತಾರೆ. ಮತ್ತೆ ಅದನ್ನು ಅಲ್ಲಿಂದ ಹೊಡ್ಕೊಂಡು ಇನ್ನೊಂದು ಕಡೆ ಈ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಸಹ ಇನ್ನೊಂದು 3 ಜನ ಸೇರಿ ಹೊಡಿತಾರೆ. 2 ದಿನ ಅವರನ್ನು ಕನ್ಫೈನ್ಮೆಂಟ್ ಇಟ್ಕೊಂಡು ಅವರಿಗೆ ಅಸಾಲ್ಟ್ ಮಾಡ್ತಾರೆ. ಅದರಲ್ಲಿ ಅವರಿಗೆ ಕಾಲೆಲ್ಲ ಮುರಿದು ಹೋಗಿರ್ತದೆ. ಅದಾದ್ಮೇಲೆ ವಿಕ್ಟಿಮ್ ಅನ್ನು ಬಿಟ್ಟು ಕಳಿಸ್ತಾರೆ. ವಿಕ್ಟಿಮ್ ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಮ್ಮಲ್ಲಿ ಒಂದು FIR ಅನ್ನು ಮಾಡ್ತಾರೆ. ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದು ಇಲ್ಲಿ ಸುಮಾರು 11 ಜನ ಭಾಗಿಯಾಗಿರೋದು. ಅದರಲ್ಲಿ ಒಬ್ಬರು ಹೆಣ್ಮಕ್ಳು ಸಹ ಇದ್ದಾರೆ. ಆ ಹೆಣ್ಮಕ್ಳ ಪಾತ್ರ ಏನಂತಂದ್ರೆ ಅವ್ರನ್ನ ಕರ್ಸೋದು, ಬೇರೆ ಕಡೆ ಇದ್ದವ್ರನ್ನ ಇಲ್ಲಿ ಕರ್ಸ್ಕೊಂಡು ಇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಬೇರೆ ಅಕ್ಯೂಸ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ವಿಕ್ಟಿಮ್ ಅನ್ನು 2 ಕಡೆ ಹೊಡೆದಿದ್ದಾರೆ. ಸೊ ಅದು 2 ಕಡೆ ಸಹ ನಾವು ಅಲ್ಲಿ ಭೇಟಿ ಮಾಡಿ ಏನೇನು ಆಗಿದೆ, ಅಲ್ಲಿ ಏನು ಸ್ಥಳ ಮಜರ್ ಮಾಡಿ ಅದ್ರಲ್ಲಿ ಏನೇನು ಅವ್ರಿಗೆ ಹೊಡೆದಿದ್ದಾರೆ ಮತ್ತೆ ಯಾವ ರೀತಿ ಹೊಡೆದಿದ್ದಾರೆ ಅಂತ ಸಹ ನಾವು ತನಿಖೆಯನ್ನು ಮಾಡಿದ್ವಿ. ಇದರಲ್ಲಿ ಅವ್ರಿಗೆ ಆಗಿರೋ ವೂಂಡ್ಸ್ ಬಂದು ಕಾಲ್ ಮುರಿದಿದೆ, ಫ್ರಾಕ್ಚರ್ ಆಫ್ ದ ಲೆಗ್, ಮತ್ತೆ ಸಣ್ಣ ಪುಟ್ಟ ಇಂಜರಿ ಆಗಿದೆ. ಮತ್ತೆ ಗೋಲ್ಡ್ ಏನಿತ್ತು ಅದನ್ನು ಸಹ, ಗೋಲ್ಡ್ ಮತ್ತೆ ಏನು ಕ್ಯಾಶ್ ಇತ್ತು ಅದನ್ನು ಸಹ ತಗೊಂಡಿದ್ದಾರೆ. ಇವರು ಏನು ಅಕ್ಯೂಸ್ ಮತ್ತೆ ಏನು ವಿಕ್ಟಿಮ್ ಇದ್ದಾರೆ, ಇವ್ರಿಗೆ ಹಿಂದೆ ಪರಿಚಯ ಇದ್ದವ್ರನ್ನೇ, ಅವರೆಲ್ಲ ಒಬ್ರಿಗೊಬ್ರು ಪರಿಚಯ ಇದ್ದವ್ರನ್ನೇ. ಮತ್ತು ಹಣ ವಿಚಾರದಲ್ಲಿ ಅವರಿಬ್ಬರಿಗೂ ಗಲಾಟೆ ಆಯಿತು. ಮೇಡಮ್, ಆಡುಗೋಡಿ ಲಿಮಿಟ್ಸ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿದ್ದಾರೆ. ಸಿನಿಮಾ ಡೈರೆಕ್ಟರ್ನ ಅದೇ ಸಿನಿಮಾದಲ್ಲಿ ಆಕ್ಟ್ ಮಾಡೋದವರು ಫೈನಾನ್ಸ್ ಮಾಡ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ. ಕೇಸ್ ಏನಾಗಿದೆ, ಯಾವಾಗ ಕಂಪ್ಲೇಂಟ್ ಬಂತು, ಎಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ, ಏನು ಇನ್ವಾಲ್ವ್ಮೆಂಟ್? ದಿನಾಂಕ 11/2/2026 ಒಂದು MLC ಬರುತ್ತೆ ನಮ್ಮ ಪೊಲೀಸ್ ಸ್ಟೇಷನ್ಗೆ, ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ. ಈ ರೀತಿ ಒಬ್ಬರಿಗೆ ಹರ್ಟ್ ಕೇಸ್ ಮೇಲೆ ಒಂದು ಬರುತ್ತೆ. ಅವಾಗ ಹೋಗಿ ಭೇಟಿ ಮಾಡುವಾಗ ವಿಕ್ಟಿಮ್ಗೆ ಕೈ ಕಾಲಲ್ಲಿ ಏಟಾಗಿದೆ. ಅದನ್ನು ನಾವು ವಿಚಾರ ಮಾಡಕ್ಕೆ ಹೋದ ಸಮಯದಲ್ಲಿ ಏನು ನಮಗೆ ವಿಕ್ಟಿಮ್ ಇದ್ದಾರೆ, ಅವರು ಒಂದು ಮೂವಿ ಡೈರೆಕ್ಟರ್, ಅವ್ರು ಯೂಟ್ಯೂಬ್ ಚಾನಲ್ಸ್ ಮತ್ತೆ ಬೇರೆ ಕಡೆ ಎಲ್ಲ ಮೂವೀಸ್ ಮಾಡಿದ್ದಾರೆ. ಇದರಲ್ಲಿ ಅವ್ರು ಹಲವಾರು ಜನ, ಕೆಲವೊಬ್ರು ಮಾಡೆಲ್ಸ್, ಕೆಲವೊಬ್ರು ಗೊತ್ತಿರೋರು ಪ್ರೊಡ್ಯೂಸರ್ಸ್ ಎಲ್ಲ ಸೇರ್ಕೊಂಡು ಅವರು ಅವಾಗ ಮೂವಿ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಮೂವಿ ಅಂತೂ ಇನ್ನು ರಿಲೀಸ್ ಆಗಿಲ್ಲ, ಫಸ್ಟ್ ಯೂಟ್ಯೂಬ್ ರಿಲೀಸ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ ಅವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಅವ್ರು ಎಲ್ಲರೂ ಪರಿಚಯ ಇದ್ದವರೇ, ಐದರ್ ದೇ ಡೈರೆಕ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್, ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ತರಲ್ತಾರೆ. ಸ್ವಲ್ಪ ಮಧ್ಯದಲ್ಲಿ ದುಡ್ಡು ಕೇಳೋ ವಿಚಾರದಲ್ಲಿ ಅವರಿಬ್ರಿಗೂ ಗಲಾಟೆ ಆಗುತ್ತೆ. ತಿರ್ಗಾ ಇನ್ನೊಬ್ರು ಮಾಡೆಲ್ ಇರ್ತಾರೆ, ಅವ್ರು ಕರ್ಕೊಂಡು ಅವ್ರನ್ನು ಕರೆಸಿ ಅವ್ರಿಗೆ ಕರ್ಸ್ತಾರೆ. ಅವ್ರಿಗೆ ಒಂದು ನೆಪದಲ್ಲಿ ಬೆಂಗಳೂರಿಗೆ ಕರ್ಸ್ತಾರೆ. ಒಂದು ಕಡೆ ಕರ್ಸ್ಬಿಟ್ಟು ಒಂದು ಗರಾಜ್ ಅಲ್ಲಿ ಅವ್ರಿಗೆ ಫಸ್ಟ್ ಹೊಡಿತಾರೆ. ಅದಾದ್ಮೇಲೆ ಗರಾಜ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಕೈ ಕಾಲು ಏಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವ್ರಿಗೆ ಏನು ಗೋಲ್ಡ್ ಜ್ಯುವೆಲ್ರಿ ಏನುತ್ತೋ, ಅವ್ರ ಹತ್ರ ದುಡ್ಡು ಏನುತ್ತೋ ಅದನ್ನು ಕಿತ್ಕೊಳ್ತಾರೆ. ಮತ್ತೆ ಅದನ್ನು ಅಲ್ಲಿಂದ ಹೊಡ್ಕೊಂಡು ಇನ್ನೊಂದು ಕಡೆ ಈ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಸಹ ಇನ್ನೊಂದು 3 ಜನ ಸೇರಿ ಹೊಡಿತಾರೆ. 2 ದಿನ ಅವರನ್ನು ಕನ್ಫೈನ್ಮೆಂಟ್ ಇಟ್ಕೊಂಡು ಅವರಿಗೆ ಅಸಾಲ್ಟ್ ಮಾಡ್ತಾರೆ. ಅದರಲ್ಲಿ ಅವರಿಗೆ ಕಾಲೆಲ್ಲ ಮುರಿದು ಹೋಗಿರ್ತದೆ. ಅದಾದ್ಮೇಲೆ ವಿಕ್ಟಿಮ್ ಅನ್ನು ಬಿಟ್ಟು ಕಳಿಸ್ತಾರೆ. ವಿಕ್ಟಿಮ್ ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಮ್ಮಲ್ಲಿ ಒಂದು FIR ಅನ್ನು ಮಾಡ್ತಾರೆ. ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದು ಇಲ್ಲಿ ಸುಮಾರು 11 ಜನ ಭಾಗಿಯಾಗಿರೋದು. ಅದರಲ್ಲಿ ಒಬ್ಬರು ಹೆಣ್ಮಕ್ಳು ಸಹ ಇದ್ದಾರೆ. ಆ ಹೆಣ್ಮಕ್ಳ ಪಾತ್ರ ಏನಂತಂದ್ರೆ ಅವ್ರನ್ನ ಕರ್ಸೋದು, ಬೇರೆ ಕಡೆ ಇದ್ದವ್ರನ್ನ ಇಲ್ಲಿ ಕರ್ಸ್ಕೊಂಡು ಇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಬೇರೆ ಅಕ್ಯೂಸ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ವಿಕ್ಟಿಮ್ ಅನ್ನು 2 ಕಡೆ ಹೊಡೆದಿದ್ದಾರೆ. ಸೊ ಅದು 2 ಕಡೆ ಸಹ ನಾವು ಅಲ್ಲಿ ಭೇಟಿ ಮಾಡಿ ಏನೇನು ಆಗಿದೆ, ಅಲ್ಲಿ ಏನು ಸ್ಥಳ ಮಜರ್ ಮಾಡಿ ಅದ್ರಲ್ಲಿ ಏನೇನು ಅವ್ರಿಗೆ ಹೊಡೆದಿದ್ದಾರೆ ಮತ್ತೆ ಯಾವ ರೀತಿ ಹೊಡೆದಿದ್ದಾರೆ ಅಂತ ಸಹ ನಾವು ತನಿಖೆಯನ್ನು ಮಾಡಿದ್ವಿ. ಇದರಲ್ಲಿ ಅವ್ರಿಗೆ ಆಗಿರೋ ವೂಂಡ್ಸ್ ಬಂದು ಕಾಲ್ ಮುರಿದಿದೆ, ಫ್ರಾಕ್ಚರ್ ಆಫ್ ದ ಲೆಗ್, ಮತ್ತೆ ಸಣ್ಣ ಪುಟ್ಟ ಇಂಜರಿ ಆಗಿದೆ. ಮತ್ತೆ ಗೋಲ್ಡ್ ಏನುತ್ತೋ ಅದನ್ನು ಸಹ, ಗೋಲ್ಡ್ ಮತ್ತೆ ಏನು ಕ್ಯಾಶ್ ಇತ್ತು ಅದನ್ನು ಸಹ ತಗೊಂಡಿದ್ದಾರೆ. ಇವರು ಏನು ಅಕ್ಯೂಸ್ ಮತ್ತೆ ಏನು ವಿಕ್ಟಿಮ್ ಇದ್ದಾರೆ, ಇವ್ರಿಗೆ ಹಿಂದೆ ಪರಿಚಯ ಇದ್ದವ್ರನ್ನೇ, ಅವರೆಲ್ಲ ಒಬ್ರಿಗೊಬ್ರು ಪರಿಚಯ ಇದ್ದವ್ರನ್ನೇ. ಮತ್ತು ಹಣ ವಿಚಾರದಲ್ಲಿ ಅವರಿಬ್ಬರಿಗೂ ಗಲಾಟೆ ಆಯಿತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.